ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ವತಿಯಿಂದ ಸೆಪ್ಟೆಂಬರ್ 26ರಿಂದ 3ವರೆಗೂ ನಾವು ಈಗಾಗಲೇ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಅನೇಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆನೂ ಇಟ್ಟಿದ್ವಿ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ. ನಮ್ಮ ಬೇಡಿಕೆಗಳು ಅಂತಂದ್ರೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು. ಇವತ್ತು 20ಕ್ಕಿಂತ ಹೆಚ್ಚು ಆ್ಯಪ್ಗಳನ್ನು ನಮ್ಮ ಮೊಬೈಲ್ದಿಂದನೇ ನಾವೇ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದು ಸರ್ಕಾರದಿಂದ ಮೊಬೈಲ್ ಆಗಲಿ, ಡೇಟಾ ವ್ಯವಸ್ಥೆ ಆಗಲಿ ಅಥವಾ ಅವ್ರು ಕೊಡೋದಿಲ್ಲ. ಅದಕ್ಕೆ ಒಂದು ಅಮೌಂಟದ ವ್ಯವಸ್ಥೆಯನ್ನಾಗಲಿ ಏನೂ ನಮಗೆ ಭತ್ಯೆ ಆಗಲಿ ಏನೂ ನೀಡಿಲ್ಲ. ಮತ್ತು ಇಲ್ಲಿವರೆಗೂ ನಾವು ಒಂದು ಹಳ್ಳಿಯೊಳಗೆ ಈಗ ನಾವು ಒಂದು ಸಜಾಕ್ಕೆ 4-5 ಹಳ್ಳಿಗಳು ಬರ್ತಾವೆ. ಎಲ್ಲ ಕಡೆನೂ ನಾವು ನಮ್ಮ ಪೆಟ್ರೋಲ್ ಇದನ್ನು ಹಾಕ್ಕೊಂಡು ನಾವು ಅಡ್ಡಾಡ್ತೀವಿ. ಪ್ರಯಾಣ ಭತ್ಯೆ ಅಂತ ಬರೀ 500 ರೂಪಾಯಿ ಕೊಡ್ತಾರೆ. ಇವತ್ತು ಆ 500 ರೂಪಾಯಿ ನಮ್ಮ ಒಂದು ದಿನಕ್ಕೂ ಸಾಕಾಗೋದಿಲ್ಲ. ಅದನ್ನು ನಾವು 5,000ಕ್ಕೆ ಅಮೌಂಟ್ಗೆ ನಾವು ಹೆಚ್ಚಿಗೆ ಮಾಡಿರಿ ಅಂತ ಕೇಳ್ಕೊಂಡಿದ್ವಿ. ಅದು ಯಾವುದೂ ಈಡೇರಲಿಲ್ಲ. ಮತ್ತು ಅಂತರ್ಜಿಲ್ಲಾ ವರ್ಗಾವಣೆ ಇವತ್ತು ಡೆಪ್ಟೇಷನ್ನು ಕ್ಯಾನ್ಸಲ್ ಆಗಿದ್ದಾವೆ, ಅಂತರ್ಜಿಲ್ಲಾ ವರ್ಗಾವಣೆನೂ ಕ್ಯಾನ್ಸಲ್ ಆಗಿದ್ದಾವೆ. ಎಲ್ಲ ಇಲಾಖೆಗಳಿಗೂ ವರ್ಗಾವಣೆ ವ್ಯವಸ್ಥೆ ಇದೆ. ಎಲ್ಲರೂ ಸರ್ಕಾರಿ ನೌಕರಿ ಮಾಡಲಿಕ್ಕೆ ಬಂದಿದ್ದೀವಿ ಅಂದರೆ ನಾವು ಎಲ್ಲಾದರೂ ನೌಕರಿ ಮಾಡ್ತೀವಿ. ನಾವು ಈ ಹುದ್ದೆಗೆ ಬರಬೇಕಂತಂದ್ರೆ ನಾವು ಅದೊಂದು ಜನರಿಗೆ ನಮ್ಮ ಒಂದು ಉತ್ತಮ ಸೇವೆಯನ್ನು ಕೊಡಬೇಕಂತ ಆಸೆ ಇಟ್ಕೊಂಡೇ ಬಂದಿದ್ದೀವಿ. ಆದರೆ ಅದು ನಮಗೆ ಇವತ್ತು ವರ್ಗಾವಣೆ ಅನ್ನೋದನ್ನು ರೂಲ್ 6 ಕ್ಯಾನ್ಸಲ್ ಮಾಡಿದರು, ನಿಯೋಜನೆಯೂ ಕ್ಯಾನ್ಸಲ್ ಮಾಡಿದರು. ಇಂಥ ಪರಿಸ್ಥಿತಿ ಒಳಗೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಇದು ತುಂಬ ಧಕ್ಕೆ ಆಗ್ತಾ ಇದೆ ಇದರಿಂದ. ಸೊ ಅದಕ್ಕೆ ನಮಗೆ ಎಲ್ಲ ಇಲಾಖೆಗಳಿಗೆ ಇದು ಇದೆ. ಅದು ನಮಗೂ ನಾವು ಮನುಷ್ಯರೇ ಇದ್ದೀವಿ, ನಮ್ಮ ಮನುಷ್ಯರಂತ ಕಾಣ್ರಿ. ನಾವು ನಮ್ಮ ಕುಟುಂಬದ ಜೊತೆಗೆ ನಮಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ. ಅದು ನಮ್ಮದು ಬೇಡಿಕೆ ಇದೆ. ಮತ್ತು ಈ ಫ್ಲಡ್ ಮನೆ ಹಾನಿಯಾಗಲಿ, ಬೆಳೆ ಹಾನಿಯಾಗಲಿ, ಒತ್ತುವರಿ ಸಮಸ್ಯೆ ಬರುತ್ತೆ ಹಳ್ಳಿಯೊಳಗೆ. ಸರ್ಕಾರಿ ಜಾಗ ಒತ್ತುವರಿ ಸಮಸ್ಯೆ ಹೋದಾಗ ಏನಾದರೂ ಅನಾಹುತ ಆದ್ರೆ ನಮಗೆ ಅದಕ್ಕೆ ಪರಿಹಾರ ಭತ್ಯೆಯನ್ನು ಒದಗಿಸ್ಬೇಕು. ಮತ್ತು ನಾವು ಇವತ್ತು ಕಂದಾಯ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಹೊರತೇನಲ್ಲ, ನಾವು 24x7 ಅಂತ ಹೇಳಿನೇ ಕೆಲಸ ಮಾಡ್ತೀವಿ. ನಮ್ಮದು ಮಾತೃ ಇಲಾಖೆ, ಅವ್ರದ್ದೊಂದು ರಕ್ಷಣೆ ಕೊಟ್ಟರೆ ನಾವು ಅದಕ್ಕೆ ಆಡಳಿತ ದೃಷ್ಟಿಯಿಂದ ನಮಗೇನು ಬೇಕು ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಆ ನಿಟ್ಟಿನೊಳಗೆ ನಮ್ಮ ಬೇಡಿಕೆಗಳು ಇದ್ದಾವೆ. ಇದು ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು 1 ಮಿನಿಟ್, ನಮಗೆ ಇವತ್ತು ರ್ಯಾಂಕಿಂಗ್ ವ್ಯವಸ್ಥೆಯೊಳಗೆ ಬೆನ್ನು ಹತ್ತಿ ನಾವು ಗುಣಮಟ್ಟದ ಒಂದು ಸೇವೆಯನ್ನು ಕೊಡುವಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಇವತ್ತು ಮುಗಿಸ್ಬೇಕು, ಇವತ್ತು 100% ಇವತ್ತು ಮಾಡಬೇಕು ಅಂತಂದ್ರೆ ಆ ಒಂದು ವೇಗದೊಳಗೆ ನಾವು ಜನರಿಗೆ ಒಂದು ಗುಣಮಟ್ಟದ ಒಂದು ವ್ಯವಸ್ಥೆಯನ್ನು ಆ ಯೋಜನೆಯೊಳಗೆ ಗುಣಮಟ್ಟದ ಫಲಕಾರಿಯಾಗಿ ನಾವು ಕೊಡಲಿಕ್ಕೆ ಸ್ವಲ್ಪ ನಮಗೆ ತೊಂದರೆ ಆಗ್ತಾ ಇದೆ, ವಿಫಲವಾಗ್ತಾ ಇದ್ದೀವಿ. ಸರ್ಕಾರದ ಯಾವುದೇ ಯೋಜನೆಗಳ ಜನಪರ ಯೋಜನೆಗಳಿಗೆ ನಾವು ಸೇವೆ ಕೊಡಲಿಕ್ಕೆ ಬದ್ಧರಿದ್ದೀವಿ. ಆದರೆ ಅದಕ್ಕೆ ಬೇಕಾದಂಥ ಮೂಲಭೂತ ವ್ಯವಸ್ಥೆಗಳನ್ನ ಕೊಟ್ಟು ನಾವು ಯೋಜನೆಗಳನ್ನ ನಮ್ಮಿಂದ ಕೆಲಸ ಕೇಳಿ ಅಂತ ಹೇಳಿ ಕೇಳ್ಕೊಳ್ತೀವಿ ಅಷ್ಟೇ. ಮೊದಲನೇ ಹಂತದ ಮುಷ್ಕರವನ್ನು ನಾವು ಸೆಪ್ಟೆಂಬರ್ದಾಗ ಹಮ್ಮಿಕೊಂಡಿದ್ದು. ಆ ಸಮಯದಲ್ಲಿ ಹಲವಾರು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆ ಇದ್ದು, ನಮ್ಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿರಲಿಲ್ಲ. ಹೀಗೆ ಒಂದ್ರ ಮೇಲೆ ಒಂದು ಕೆಲಸ ಕೊಟ್ಟು ಹಲವಾರು ಕೆಲಸಗಳನ್ನು ಒಮ್ಮೆಗೆ ಮಾಡಂಥೇಳಿ ನಮ್ಗೆ ಬಹಳ ಒತ್ತಡವನ್ನು ಹೇರ್ತಾ ಇದ್ದರು. ಹೀಗಾಗಿ ನಾವು ರಾಜ್ಯ ಸಂಘದ ಕರೆಯ ಮೇರೆಗೆ ನಾವು ಮೊದಲನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದು. ಅವಾಗ ಸರ್ಕಾರ ಹೇಳಿದ್ರು, ನಿಮ್ಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ತು, ನಿಮಗೆಲ್ಲ ಲ್ಯಾಪ್ಟಾಪ್ ಕೊಡ್ತು ಅಂತ ಮೊದಲನೇ ಹಂತದಾಗ ಹೇಳಿದರು. 1 ತಿಂಗಳು ನಾವು ವೇಟ್ ಮಾಡಿದ್ವು. ಈಗ ಹೊಳ್ಳಿ 4 ತಿಂಗಳಾದರೂ ಅದು ಯಾವುದೂ ಈಡೇರಲಿಲ್ಲ. ಒಂದು ಏನು ಈಡೇರ್ತಂದ್ರೆ ನಮ್ಗೆ ರಜಾ ದಿನದೊಳಗೆ ಕೆಲಸ ಕೊಡಬೇಡ ಅಂತ ಹೇಳಿದ್ವು, ಅದೊಂದು ನಿಲ್ಲಿಸಿದ್ರು. ಅದ್ರ ಬಗ್ಗೆ ನಮಗೆ ಒತ್ತಡನೂ ಕಡಿಮೆ ಆಯಿತು, ನಮ್ಗೆ ಸಮಯನೂ ಕುಟುಂಬದವ್ರ ಜೊತೆ ಕಳೆಯೋಕೆ ಅವಕಾಶ ಇತ್ತು. ಅದನ್ನೊಂದು ಬಿಟ್ಟರೆ ನಮ್ಗೆ ಯಾವುದೂ ಮೂಲಭೂತ ಸೌಕರ್ಯಗಳು ಈಡೇರಲಿಲ್ಲ. ಹೀಗಾಗಿ 2ನೇ ಹಂತದ ಮತ್ತೆ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ.